ಈ ಚಮಕೇರಿ ಪುಣ್ಯಕ್ಷೇತ್ರದ ಗಣಮಹಿಮನು ದಯಾಗಣನು ನಂಬಿ ನೆರೆ ನಂಬಿದ ಭಕ್ತರನ್ನ ಕೈ ಬಿಡದೆ ಕಾಪಾಡುವಂಥವನು ಮೂರು ಲೋಕದ ಒಡೆಯನು ಆಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಈ ಪ್ರತಿ ವರ್ಷ ನಡೆದುಕೊಂಡು ಬರುವಂಥ ಈ ಬಸವ ಜಯಂತಿಯ ಒಂದು ಆ ಸದಾಶಿವ ಶಿವಯೋಗಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಇಲ್ಲಿ ಸೇವೆಗೈದು ಆ ನಿರಂಜನ ನಿರಾಕಾರ ಸ್ವರೂಪದ ಆದಿಶಕ್ತಿ ಮಾತೆಯ ಅಂಥ ಸ್ವರೂಪಗಳ ದಿವ್ಯ ಶಕ್ತಿಯನ್ನು ತಂದು ಧರೆಗಿಳಿಸಿದಂಥ ಆ ಪಾವನ ಮೂರ್ತಿ ಸದಾಶಿವ ಶಿವಯೋಗಿಯ ಸಿದ್ದರಾಮೇಶ್ವರನ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶರಣ ಹಾಗೂ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಈ ಬಿಸಿಲು ನೋಡಿದರೆ ನಿಮಗ ಅನಿಸ್ತತಿ ಬಹಳಷ್ಟು ಸಲ ಇದನ್ನ ನಿಮ್ಮ ಸ್ಥಾನದಲ್ಲಿ ಹೇಳಿನ ಏನ್ ಹೇಳಿತಪ್ಪ ಅಂತಂದ್ರ ನೊಸಲ ಗಣ್ಣಯ್ಯನ ಬಿಸಿಲು ಅಂದ್ರೆ ಉರಿ ಬಿಸಿಲು ಅಂತ ಎಲ್ಲಿ ಕೂತರು ಸಮಾಧಾನ ಇಲ್ಲ. ಆದ್ರೂ ಇಂಥ ಉರಿ ಬಿಸಿಲಿನಲ್ಲಿ ತಾವೆಲ್ಲರೂ ಏಕಾಂತದಿಂದ ಶಾಂತ ಪ್ರಶಾಂತದಿಂದ ನೀವು ಕುಳಿತೀರಿ. ಸುಮ್ ನಮಗೊಂದು ಇದನ್ನೊಂದು ನೆಲ ಹಿಡ್ದಾರ ನೀವು ಅವುಗಳ ಮೇಳ ಶರಣರು ಅನ್ಬೋದು. ಯಪ್ಪ ನೀರು ನೆಲ್ಲಾಗ ನಿತ್ತಿ ನಮ್ಮನ್ನ ಬಿಸಿಲಾಗ ಕುಂಡಿಸಿ ಮತ್ತ ಇದು ಹೆಂಗಪ್ಪ ಅಂತ ಕೇಳ್ಬೋದು. ಈ ಬಿಸಿಲು ನೋಡಿದ್ರೆ ನಾ ಹೇಳಬಾರ್ದು, ನೀವು ಕೇಳಬಾರ್ದು. ಆದ್ರೂ ಏನಿಲ್ಲಪ್ಪ, ನಮ್ಮ ಮುಂದಿನ ಸನ್ಮಾರ್ಗವನ್ನ ತೋರಿಸುವಂತ ಎರಡು ಮಾತು ಹೇಳಂದ್ರ ಹೇಳ್ತೇವೆ. ಇದಕ್ಕೆ ಹೇಳಲಿ ಬಂದಾರು, ಕೇಳೋರು ಯಾರಿಲ್ಲ. ಚಿಕ್ಕನವ್ರು ಹೇಳೋರು ಬಾಳ ಮಂದಿ ಆಗ್ಯಾರ, ಕೇಳೋರ ಕಮ್ಮಿ ಆಗಿ. ಇರ್ಲಿ, ಅವ್ರದೊಂದು ವಾಕ್ಯ ಐತಿ, ಮೂಲ ಸಿದ್ದರಾಮೇಶ್ವರ. ನಮ್ಮ ಮೂಲ ತಳ ಬಬಲಾದೆ ಅಲ್ಲ, ಸಾರವಾಡ. ನಿಮಗೂ ಎಲ್ಲ ಕಲ್ಪನಾ ಇರ್ಲಿ. ಆ ಸಾರವಾಡದಿಂದ ನಮ್ಮ ಮೂಲ ಪುರುಷರು ಸಿದ್ದರಾಮೇಶ್ವರು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನ 12 ಜ್ಯೋತಿರ್ಲಿಂಗಗಳನ್ನ ಸಂಚಾರ ಮಾಡಿ ಕೊನೆಗೆ ಬಬಲಾದಿಗೆ ಬಂದು ಗಟ್ಟಿಯಂಗಿ ಮೆಟ್ ಹಾಕಿದವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮೇಶ್ವರು. ಆ ಸಿದ್ದರಾಮೇಶ್ವರ ಕೃಪೆಯಿಂದ ನಾವೆಲ್ಲರೂ ವಂಶಾವಳಿ ಬಂದವರು. ಆ ಸಿದ್ದರಾಮೇಶ್ವರು
ಒಂದು 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 ಸ್ತೋತ್ರವನ್ನ ನಿರ್ಮಾಣ ಮಾಡಿದವರು ಸದಾಶಿವಪ್ಪನವರಲ್ಲ, ಸಿದ್ದರಾಮೇಶ್ವರಿ. ಪುರಾಣ ಬರಿಸೈತಿ, ಅದೆಲ್ಲ ಓದ್ರಿ ನಿಮಗೆ ಗೊತ್ತಾಕೈ. ಸದಾಶಿವಪ್ಪನವರು 120 130 ಈಗೇನ್ ಫೋಟೋದಾಗ ಅದಾರಲ್ಲ ಶಿವಮುತ್ಯಾರಂತರು ನಿಮ್ ಊರಿಗೆ ಬರ್ತಿದ್ರು. ಚಮಕೇರಿ ತವ್ರ ಮನೆ ಅಂತ ಹೋಗ್ಯಾರ. ಜಗದಾಳಕ್ಕ ಸದಾಶಿವಪ್ಪನವರು ತವ್ರ ಮನೆ ಅಂತ ಹೋಗ್ಯಾರ. ಇದೆಲ್ಲ ನಮ್ಮ ವಂಶಾವಳಿ. ಮತ್ತ ಈಗ ಅದಾರಲ್ರಿ ಮಠದವ್ರು ಅಂತಂದ್ರ ಅವರು ವಂಶಾವಳಿ. ಅವ್ರು ಹೆಣ್ಣೋಳಿ ಕಡೆಯಿಂದ ಬಂದವರು, ನಾವು ಗಂಡೋಳಿ ಕಡೆಯಿಂದ ಇರ್ಲಿ. ಅದೇನೇ ಇರ್ಲಿ, ಅವ್ರು ಏನ್ ಹಚ್ಚಿದ್ರಪ್ಪ ಅಂತಂದ್ರ ಅರಿವ ಹಾವಿನ ಗಂಡ ಸಿದ್ದರಾಮೇಶ್ವರ, ಉರಿಯುವ ಕಿಚ್ಚಿನ ಗಂಡ ಲಂಡ ಮಂಡರ ಗಂಡ, ವೇದವಾದಿಗಳ ಗಂಡ, ಪುಂಡ ಪಂಡಿತರ ಗಂಡ, ನಾ ಮೇಲ ನೀ ಮೇಲ ಅನ್ನುವವರ ಗಂಡ, ಚಾಡಿ ಚಿಪ್ಪಾಟಿ ಮಾಡುವವರ ಗಂಡ, ಒಟ್ಟು ಕುದಿಯುವವರ ಗಂಡ, ಕೊಡದೆ ಹಂಗಿಸುವವರ ಗಂಡ. ದೇಹ ಬುದ್ಧಿ ಬೆಳೆಸಿಕೊಂಡು ಜಗಕ್ಕೆ ಬೇಸರ ಆಗುವವರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಾಯಿಯ ಗಂಡ, 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದ್ ದಿನದ. ಅದಕ್ಕೊಂದು ಅರ್ಥ ಐತಿ, ಈಗ ಬಿಸಲಾಗಿ ಹೇಳೋದು ಬೇಡ, ಹೇಳ್ತಾನೆ. 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದ್ ದಿನ. ಇವ್ರೇನತಾರು 3 ಲೋಕ ಮುಂಡಿ ಪಚಾಲಿಕೆ ಅಂತಾರ. ಪಾಪ ಅವ್ರು ಗೊತ್ತಿಲ್ಲ. 3 ಲೋಕ ಮುಂಡಿಗಿ ಪಚಾಕಿ ದೋಸ್ತರ ಹೋದ್ ದಿನ, ಪಕಾಲಿ ಪಚಾಕಿ ದೋಸ್ತರ ಹೋದ್ ದಿನ, ಜೈ ನಮ ಪಾರ್ವತಿ ಪತಿ ಶಿವಹರರ ಮಾಡಿ ಅವ್ರು ನಿರ್ಮಾಣ ಮಾಡಿದ್ರು. ಅಂತ ಒಂದು ಕ್ಷೇತ್ರಗಳಲ್ಲಿ ನೀವು ಮಾಡಿರ್ತಕ್ಕಂಥ, ಬಹುಶಃ ಚಮಕೇರಿ ಅವರ ಬಾಳ ಮಠ ಮಾಡಿರಿ. ಈ ಎಲ್ಲ ಮಠಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹೇಳುದು ಏನಪ್ಪಾ ಅಂತಂದ್ರೆ, ಇವತ್ತಿನ ದಿನ ನಿಮ್ಗೆಲ್ಲ ಹೇಳ್ಕೊತ ಬಂದೈತಿ. ಇನ್ನೊಮ್ಮೆ ನೆನಪಿಸಿ ಮೊದಲು ಪ್ರಥಮ ಕೇಳ್ತಾನ. 4 ತರ ಮಳಿ ಆಗ್ತತಿ, 4 ತರ ಬೆಳಿ ಬರ್ತೈತಿ. ಅದೇ ಹಂಗ್ರಿ ಅಪ್ಪಾರ, ಮಳಿ ಬೆಳಿ ಒಂದಾಗ ತಿಳ್ಕೊಂಡು ಮತ್ ನೀವು 4 ತರ ಹೇಳಾಕ ಮುಂದ್ ನಿಮಗ್ ಗುರ್ತಾಕತಿ. 4 ತರ ಮಳಿ ಆಕತಿ. ಬರೀ ಚಮಕೇರಿದ ಅಷ್ಟೇ ಹೇಳಂಗಿಲ್ಲ, ಇಡೀ ವಿಶ್ವದನ ಮಳಿ ಬೆಳಿ ಹೇಳಕತ್ತನ. ಈಗ ಒಂದೊಂದ್ ಕಡೆ ಹೆಚ್ಚು ಕಡಿಮೆ ಆಗ್ತತಿ. 4 ತರ ಮಳಿ ಆಗ್ತತಿ, 4 ತರ ಬೆಳಿ ಬರ್ತತಿ. ದರ ಮಾತ್ರ ಒಮ್ಮೆ ಮ್ಯಾಳ್ಗಿ ಮ್ಯಾಗಿ ಏರ್ಕೊಂಡಿರ್ತತಿ, ಒಮ್ಮೆ ಅಂಗಳಕ್ ಬರ್ತತಿ. ನಡ್ಮನ್ಯಾಗ ಇರಾಕ ಅಲ್ಲತತಿ. ಯಾರು ರೈತ ಬಾಂಧವರು ಯಾರು ಅಂಜು ಕಾರಣಿಲ್ಲ. ನೆರೆ ನಂಬಿದವರನ್ನ ಭಕ್ತಿದಿಂದ ಸೇವಾ ಮಾಡೋರ್ನ ಹೆಂಗ ಕಾಪಾಡ್ತಾನಪ್ಪ ಅಂತಂದ್ರೆ, ಹೆಂಗ ಹಡೆದ ತಾಯಿ ಕೂಸಿನನ್ನ ತನ್ನ ಒಡಲೊಳಗಿಟ್ಟುಕೊಂಡು ಉಡಿಯಲ್ಲಿ ಕಟ್ಕೊಂಡು ಹೆಂಗ ಜೋಪಾನ ಮಾಡ್ತಾಳ, ಹಂಗ ಸದಾಶಿವ ಶಿವಯೋಗಿ ಮಾಡ್ತಾನು. ನೀವು ಯಾರು ಚಿಂತೆ ಮಾಡ. ಇಷ್ಟೇನು ನಿಮಗೆ ಹೇಳೈತಿ. ಆನೆ ಕಿಮ್ಮತ್ತ ಎತ್ತಿಗೆ, ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ, ಮನುಷ್ಯನಿಗೆ ಕಿಮ್ಮತ್ತಿಲ್ಲಾಗೈತಿ.
ವಾಹನಗಳೇ ಕುರಿ ಹಿಂಡಗತೆ ಬಾಳ ಬೆಳೆದಾವ. ರೋಡ್ ಒಳಗ ಒಂದೊಂದು ದೊಡ್ಡ ಆಗ್ಯಾವು, ಸಣ್ಣ ಆಗ್ಯಾವ. ನಿಮಗ್ ಹೇಳ್ತನು, ಹೊರಸಲ ದಾಟಿದು ಹೊರಗ್ ಹೋದ ಮನುಷ್ಯ ವಾಹನ ಮ್ಯಾಗ ಹೋಗೋರು ಬಾಳ ಎಚ್ಚರ್ಲೆ ಹೋಗ್ರಿ, ಬಾಳ ಎಚ್ಚರ್ಲೆ ಬರ್ರಿ. ಯಾಕತ್ತಂದ್ರ ಇದು ವಿಷಯನ ಹಂಗ ಐತಿ. ಇದು ಹೆಂಗ ಕೋಳಿ ಫಾರ್ಮ್ದಾಗ ಒಮ್ಮೆ ಬ್ಯಾನ್ ಬತ್ತು, ಕುರಿ ಫಾರ್ಮ್ದಾಗ ಒಮ್ಮೆ ಬ್ಯಾನ್ ಬತ್ತಂದ್ರೆ ಹೆಂಗ ಲಟಪಟ ಸಾಯ್ತವಲ್ಲ, ಹಂಗ ಐತಿ ಇದು ಕಾಲಿನ. ಇನ್ನೊಂದು ನಿಮಗ್ ಹೇಳಿನ ನಿತ್ಯ ಬಹಳ ಸಲ ಹೇಳಿತಿ, ನಿಮ್ ಕಿವಿಗೂ ಬಿದ್ದಾವ. ನಿತ್ಯ ಪ್ರಳಯ, ಕಾಲ ಪ್ರಳಯ, ಅಹಂ ಪ್ರಳಯ, ಪ್ರಳಯ, ಮಹಾಪ್ರಳಯ. ಇನ್ನ ಪ್ರಳಯಕ್ಕೆ ಹೋಗಿ ಮುಟ್ಟಿಲ್ಲ, ಆ ಪ್ರಳಯಕ್ಕೆ ಬರೋ ತಯಾರಿ ನಡೆದೈತಿ. ಮಹಾಪ್ರಳಯ ಅಂತರೂ ಮುಂದೈತಿ. ಇದು ಅಹಂ ಪ್ರಳಯ ಅಂತಂದ್ರೆ ನಿತ್ಯ ದಿವಸ ಎಲ್ಲರ ಅವ್ರ ದೇಹಕ್ಕೆ ಜೀವಕ್ಕೆ ಬಿಡುಗಡೆ ಆಗಿ ಆಯುಷ್ಯ ತೀರ್ಕೋತಾರೆ. ಇದು ನಿತ್ಯ, ಇದು ನಡೆದೈತೆ. ಜನನ ಮರಣ, ಆ ಕಾಲ ಕಟ್ಟಳೆಯನ್ನು ನಿಲ್ಲಿಸುವ ಶಕ್ತಿ ಯಾರಿಗಿಲ್ಲ. ಇದು ಸರ್, ಗಾಳಿ ಬೀಸಬೇಕು, ಬೆಂಕಿ ತೇಜವನ್ನು ಕೊಡಬೇಕು. ಇದು ನಡೀತದೆ. ಆ ಒಂದು ಅಹಂ ಪ್ರಳಯ ಮಾನ್ಯ ಆತ. ಅಹಂ ಪ್ರಳಯ ಅಂತಂದ್ರೆ ಎದಕ್ಕೆ ಕಾರ್ನಿಲ್ಲಿ ಏನಿಲ್ಲಿ ಜಗಳ ಹಿಡಿದು ಗುರ್ತೈತ್ಲೆ ಟಿವ್ಯಾಗದೊಂದು ಅಹಂ ಪ್ರಳಯ. ನಾ ಬಡ ನೀ ಬಡ, ನನ್ನ ದೇಶದೊಳಗು ನಾ ದೊಡ್ಡವ, ನನ್ನಲ್ಲಿ ಆ ಬಾಂಬ್ ಐತಿ, ನಿನ್ನಲ್ಲಿ ಈ ಬಾಂಬ್ ಐತಿ. ಅದನ್ನೆಲ್ಲ ಜಗತ್ತಿಗೆ ತೋರ್ಸೋ ಸಲುವಾಗಿ ವಿದ್ಯೆ ಏನಾಕವಲ್ಲ, ಇವೆಲ್ಲ ಅಹಂ ಪ್ರಳಯ. ನಾನು ಅಹಂಕಾರದಿಂದ ಆಗ ದೊಡ್ಡ ಮೀನು ಸಣ್ಣ ಮೀನಿನ ತಿಮಿಂಗಲ ಮೀನಿನ ಮರಿ ನುಂಗಿದಂಗಪ್ಪ, ಹಂಗ 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 ಆಗ್ತವ ಅಹಂ ಪ್ರಳಯ. ಇನ್ನು ಮುಂದ ಅಲ್ಲೆಲ್ಲಿಗೆ ಇದು ಅಶಾಂತಿ ಬಾಳ ಹೇಳ್ತತಿ. ಶಾಂತಿ ಕಮ್ಮಿ ಐತಿ, ಐಶ್ವರ್ಯ ಹೆಚ್ಚೈತಿ. ಕಾಯಿ ಕಸರ ಕಾಲ ಕಸ ಹಾಕಾವ. ನಿಮಗೆ ಇನ್ನೊಂದು ವಿಷಯ ಹೇಳ್ತನು, ಎಲ್ಲ ಕಡೆ ಶಿಕ್ಷಣ ಹಿಡ್ಕೊಂಡ ಒಂದು ಅಧಿಕಾರದ ಒಂದು ಸ್ಥಿತಿ ತಕ ಹೆಣ್ಮಕ್ಕಳ ಅವುಗಳ ಬೇಳ ಒಂದು ಹೆಜ್ಜೆ ಮುಂದಿದಿರಿವ. ಆದ್ರ ನಮ್ಮ ಭಾರತ ದೇಶದ ಎಲ್ಲ ಸ್ತ್ರೀ ಎಲ್ಲ ತಾಯಂದರಿಗೆ ಹೇಳುದಂದ್ರೆ ನಿಮ್ಮ ಸಂಸ್ಕೃತಿ ಬಿಡ್ಬೇಡ. ಶಿಕ್ಷಣ ಕಲೀರಿ, ದೊಡ್ಡವರಾಗ್ರಿ. ಬಹುಶಃ ನನಗ ಅನಸ್ತತಿ ಎಲ್ಲದರಾಗ ನೀವ ಮುಂದಾಗಂಗ ಕಾಣಿಸ್ತೀರಿ. ಆಗಿರಿ ಇನ್ನಟ್ಟು ಉಳ್ದೈತಿ. ನೀವ 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 ಇನ್ನು ಬಹುಶಃ ಅಡಿಗೆ ಮಾಡು ಪಾಳೆ ಇದು ಈ ಮ್ಯಾಲಿಗೆ ಇದು ಮತ್ತದ ಕಾಲಾಯ ತಸ್ಮನೆ. ಒಂದಿಟ್ಟು ವಿಚಾರ ಮಾಡ್ರಿ. ಸಣ್ಣಾಗಿದ್ದಾಗ ನಾ ಫಸ್ಟ್ ಇಲ್ಲಿ ಬಂದಾಗ ಯಾರ ಇಲ್ಲಿ ಮದುವೆ ಮುಂಜೆ ಆದ್ವು ಅಂದ್ರೆ ನನಗ್ ಕರಿಯಾಕ್ ಬರ್ತದೆ. ಈ ವರದಕ್ಷಿಣೆ ತಗೊಳ್ಳೋರು ನೋಡ ನಾನ್ ತಲಿ ಗಾವ್ ಏನ್ರು ಅವ್ರ ಮ್ಯಾಗ ಬದುಕವ್ರದಿರಿನ ಸದಾಶಿವ್ ಬೇಡ್ಕೋರಿ, ಕಾಯಿ ಕನ್ಯಾ ತಗೋರಿ, ನಿಮ್ ಸಂಸಾರ ಮಾಡ್ರಿ. ನಾವು ಮುಂದ್ ನನ್ ಕರೋದ್ ಬಿಟ್ರು ಬಾಳು ಚಲೋ. ಅದೇನಿತ್ತಪ್ಪ ಅಂತಂದ್ರ ವರದಕ್ಷಿಣೆ. ಆಗ ಹೆಣ್ಣು ಹುಟ್ಟಿದ್ರ ಒಂದು ಹುಣ್ಣು ಹುಟ್ಟಿದಂಗ ಹತ್ತಿದ್ರ. ನಿಮಗೂ ಗುರ್ತೈತಿಲ್ಲವ ಮೊದಲ ಒಂದ್ 20-30 ವರ್ಷದಿಂದ, ಹೌದಿಲ್ಲ? ಅದ ಕಾಲ ತಿರುಗೈತಿ. ಈಗ ವಧು ದಕ್ಷಿಣ ಚಾಲು ಆಯ್ತು. ಈಗ ಹೆಣ್ಣು ಹುಟ್ಟಿದ್ರ ಹಣ್ಣು ಹುಟ್ಟಿದಂಗ. ಅವ್ರ ತಂದೆ ತಾಯಿ ಹೆಸರ್ಲೆ ಎಷ್ಟೋ ಲಕ್ಷ ರೊಕ್ಕ ಬಿಟ್ರೆ ಮದ್ವಿ ಮಾಡ್ಕೊಳ್ಳೋ ಪ್ರಸಂಗ ಬಂದ. ಮೊನ್ನೊಂದು ಕಳ್ಳಾಗಿಂದ ಅಕ್ಕ ಮಗನ ಕೊಟ್ಟ, ಅವಂದಿಟ್ಟು ಬಡವದನ್ ಬಿಡ, ಆದ್ರೂ ವಿದ್ಯಾವಂತದನು, ನೌಕರಿನೂ ಐತಿ. ಅದ ವಯಸ್ಸಿಗೆ ಬಂದು ಬಳಕ ಚೆನ್ನಾಗಿದ್ದಾಗ ಲಗ್ನ ಆಗಿತ್ತು. ಮತ್ತೀಗ ಹೇಳಿಲ್ಲ, ವ್ಯವಹಾರ ಎಲ್ಲ ಫರಕ್ ಆಗೈತಿ. ಅವ್ ಬಂದ್ ಅಳಕತ್ತ, ಯಾಕೆ ಕಳ್ತೀವತ್ತಮ್ಮ ಹಂಗ
ಮತ್ತ ಸೆಕೆಂಡ್ ಇಯರ್ ಮುಗಿಸ್ ಬಿ ಎ ಫಸ್ಟ್ ಹೋಗ್ಯಾಳ್ರಿ ಮತ್ ಕರ್ಕೊಂಡ್ ಹೋಗೋಣಕತ್ತೇವ್ರು ನಾವು ಕರ್ಕೊಂಡ್ ಬರ್ತೀವ್ರಿ ಮತ್ತಾರ ಅಂದವ್ ಆತ್ ಪಾಪ ಕರ್ಕೊಂಡ್ ಅದು ಆತ್ರಿ ಅಪ್ಪರ 5 ತೊಲಿದು ಅದೇನ ಕೊಳ್ಳಾಗಿ ಹಾ ಗಂಟನ್ ಗಂಟ ಅಲ್ಲೂ ಅದ್ಯಾಂಗ 5 ತೊಲಿದು ಗಂಟನ್ ಮಾಡಿಸಿ ಇಲ್ಲಿ ಹಾಕಿದ ಒಳಕ ಕಳ್ಸವ್ರತಾರಿ ಅಂದ್ರೆ ಹೇಳೋ ತಾತ್ಪರ್ಯ ಅಂದ್ರೆ ಕಾಲ ಎತ್ತ ಸುಮ್ಮನೆ ಕಾಲ ಚಿನಿ ಬದಲು ಹಾಕೋತ ಇರ್ತದೆ ಹಂಗ ಈ ಕಾಲ ಬದಲು ಕದಲು ಕಾಂಚನ ಕಾರ್ಯಸಿದ್ಧಿ ಲಕ್ಷ ಇಟ್ಕೋರಿ ಇನ್ನು ನೀವು ರೈತರು ವ್ಯಾಪಾರಸ್ಥರು ಉದ್ಯೋಗಸ್ಥರು ಏನ ಅದರಾಗ ತಾಯಂದಿರು ಬಾಳ ಎಚ್ಚರ ಇಟ್ಕೊಂಡ ನೀವು ಬಾಳೆ ಮಾಡ್ಬೇಕಾಗೈತಿ ಇಲ್ಲಕ ಹುಚ್ಚರಾಕಿರಿ ಇನ್ನು ಒಂದು ವಿಷಯಪ್ಪ ಆತಂದ್ರ ಹಿಂದಕ್ಕೊಮ್ಮೆ ನಿಮ್ಗೆ ಹೇಳೈತಿ ನಿಮ್ಗೆ ಗೊತ್ತಿರ್ಬೇಕು ನೀರಿಗಾಗಿ ಜಗಳ ದಾರಿಗಾಗಿ ಜಗಳ ದೊರೆಗಾಗಿ ಜಗಳ ಖರ್ಚಿಗಾಗಿ ಜಗಳ ಕುರ್ಚಿಗಾಗಿ ಜಗಳ ಈಗ ಚಾಲು ಐತಿ ನೋಡಿ ಹಿಂದಕ ಹೇಳೈತಿದ ಅದು ಇರ್ಲಿ ಇನ್ನು ನೀವು ಹೆಂಗ್ ಬಾಳೆ ಮಾಡ್ಬೇಕತ್ತಂದ್ರ ಪ್ರತಿ ಒಂದು ಹೆಜ್ಜೆ ಮನಸ್ಸಿನಲ್ಲಿ ಸದಾಶಿವ ಶಿವೈ ಮುತ್ಯ ಅಂತೇಳಿ ಮನಸ್ಸಿನ್ಯಾಗ ಸ್ಮರಣ ಮಾಡೇ ಹೆಜ್ಜೆ ಇಡುದು ಆ ನಂತರ ಏಳಾಗೊಮ್ಮೆ ಸ್ಮರಣ ಮಾಡುದು ಮಣ್ಕೊಳಾಗೊಮ್ಮೆ ಸ್ಮರಣ ಮಾಡುದು ಯಾವ ಸದಾಶಿವ ಶಿವೈ ಮುತ್ಯಾನ ಸ್ಮರಣ ಮಾಡಿ ಸಂಸಾರ ಮಾಡ್ತೀರಿ ಅವರಿಗೆ ಮರಣದ ಭಯ ಇಲ್ಲ ನಿಮಗ್ ಹಿಂದಕ್ಕೊಮ್ಮೆ ಹೋದ್ ಸಲನು ಹೇಳೈತಿ ಈಗ 1 ವರ್ಷ 2 ವರ್ಷ ಹೇಳಾಕತೈತಿ ಅದು ಮುಂದಾಕೈತಿ ಹಸರ ನಾಮದ ಒಡೆಯ ಹಂಡ ಕುದುರೆಯ ನೇರಿ ಹರುಷಾಗಿ ಬರುವ ದೈತರ ದಂಡ ಎದ್ದು ಕಸಲತ್ತ ಕಮಾಯಿ ಮಾಡುವರನ್ನ ಮೂರು ಲೋಕದ ಒಡೆಯ ಮಸಲತ್ತ ಮಾಡಿ ಅವರನ್ನೆಲ್ಲ ಮಣ್ಣ ಕೊಡುವನನ್ನ ಚಂದ್ರಗಿರಿ ಸಾಕ್ಷಿ ಹೇಳುವೆನು ಚಿಕ್ಕನ ನುಡಿ ನೀವು ಅಕ್ಕರೆಯಿಂದ ಕೇಳಿರನ್ನ ಅಂತ ಹೇಳಿ ಒಂದು ಮಾತು ಬರ್ತದೆ. ಇನ್ನೊಂದು ಹೇಳಿಕೆ ಮುಂಡಿಗಿ ಉಳುವಿ ಒಳಗೊಂದು ಮುಂಡಿಗಿ ಉರುಳುವುದನ್ನ ಉರುಳುತ್ತ ನಾ ಮೇಲ ನೀ ಮೇಲ ಅನ್ನುವರನ್ನೆಲ್ಲ ಮಣ್ಣು ಒಳಗೆ ಇಳಿಸಿ ತಾನು ಉರುಳುತ್ತ ಬಂದು ದುಷ್ಟ ನಕ್ಷತ್ರಗಳನ್ನೆಲ್ಲ ಕಳಿಸಿ ಶಿಷ್ಟ ನಕ್ಷತ್ರಗಳನ್ನೆಲ್ಲ ಕೆಲವೊಂದು ಕಳಿಸಿ ದುಷ್ಟ ಶಿಷ್ಟ ನಕ್ಷತ್ರಗಳು ಮಿಶ್ರ ಇರುವಂತ ಭೂಲೋಕದ ಮೇಲಿನ ನಕ್ಷತ್ರಗಳನ್ನೆಲ್ಲ ಕಳಿಸಿ ಅಕ್ಷತ್ರ ಆಗಿ ಅಕ್ಷಯವಾಗಿ ಮೆರೆಯುವುದನ್ನ ಉಳವಿ ಒಳಗೊಂದು ಮುಂಡಿಗೆ ಉರುಳು ಈಗ ಹೇಳೈತಿ ಹಿಂದಕ ನಿಮಗ ಮೀಟಿಂಗ್ ಒಂದು ಹೇಳಿತ್ಲ ಕಟ್ಟೆದಾಗ ಮೀಟಿಂಗ್ ನಡಬೇಕಿತ್ತು ಅದೆಲ್ಲ ನಿಮ್ಗೆ ಗುರ್ತಾಗಿತ್ತು ಅದನ್ನೇನು ಹೇಳೋದು ಬೇಡ. ಈಗ ಮೀಟಿಂಗ್ ನಡೆದೈತಿ ಅದು ಅಲ್ಲಿ ನಡೆದಿತ್ತು. ಈಗ ಎಲ್ಲಿ ನಡೆದೈತಿಪ್ಪ ಅಂತಂದ್ರ ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಸುನಕ ಮೀಟಿಂಗ್ ನಡೆದೈತಿ. ಅಂದ್ರ ಶುದ್ಧವಾದದ್ದು, ಪರಿಶುದ್ಧವಾದದ್ದು, ಪ್ರಸಿದ್ಧವಾದದ್ದು. ನ ಅಂದ್ರ ನೆರೆನೆಂಬಿದ್ದು, ನಂಬಿಕೆ ಉಳ್ಳದ್ದು. ಕ ಅಂದ್ರ ಕರ್ತವ್ಯ ಲೋಪವಾಗದೆ ಪ್ರಾಣ ಹೋದರೂ ವಚನಮಾನ ಹೋಗದಂತೆ ನಡೆದುಕೊಳ್ಳುವುದು. ಇದು ಇದಕ್ಕೆ ಸುನ್ನತ ಮೀಟಿಂಗ್ ನಡೆದೈತಿ.
ಅದೆಲ್ಲರ ಫೈನಲ್ ಆದ್ರ ಅಬ್ಬ ಏನ್ ಈ ಭೂಮಿ ಮ್ಯಾಗ ಎಷ್ಟು ಮಂದಿ ದುಷ್ಟರದಾರ ನೋಡ, ಅವ್ರನ್ನೆಲ್ಲ ಪಾತಾಳಕ್ಕೆ ಇಳಿಸಿ ಶಿಷ್ಟನಷ್ಟ ಉಳಿಸಿ ಈ ಭಾರತ ದೇಶ ಭೂಮಿದಿಂದ ಆಕಾಶದ ಎತ್ತರಕ್ಕೆ ಕೀರ್ತಿಯನ್ನ ಬೆಳೆಸಿ ಇಡೀ ಜಗತ್ತ ಭಾರತದ ಮಾತು ಕೇಳುವಂಗ ಮಾಡ್ತಾನವ. ಅಲ್ಲಿ ಮೀಟಿಂಗ್ ನಡೆದೈತಿ. ಇನ್ನು ತಮ್ಮೆಲ್ಲರಿಗೆ ಒಂದು ಹೇಳುದಪ್ಪ ಆತಂದ್ರ, ಎಲ್ಲರೂ ನಾ ಬಡ ನೀ ಬಡ ಅನ್ನೋರೆಲ್ಲ ಎಲ್ಲೆಲ್ಲಿ ಹೋಗ್ತಾರಪ್ಪ ಅಂತಂದ್ರ ಬಡಾಯಿ ಕಚ್ಕೊಂಡ್ ಹಳ್ಳ ಹಿಡಿದು ಹೋಗ್ತಾರ. ಆ ಕಾಲ ಶುರು. ಇನ್ನು ಪ್ರಳಯಕ್ಕೊಂದು ಆದಿಸ್ಥಿತಿ, ಆದಿಶಕ್ತಿ ಒಂದು ಮಾತು ಹೇಳ್ತೇನೆ ನಿಮ್ಗೆ. ಕೃತಾ ತ್ರೇತಾ ದ್ವಾಪಾರ ಕಲಿಯುಗ, ಈ ಎಲ್ಲ ಯುಗಗಳ ಮುಂಚಿತ ಮಹಾಯುಗ. ಮಹಾಯುಗಕ್ಕೆ ಮಾಯೆ ಆಶ್ರಯ, ಆ ಮಾಯೆಗೆ ಆಶ್ರಯ ಮಹಾದೇವ ಶಿವ. 33 ಮುಖವುಳ್ಳವಳು ಅಲ್ರಿ ಮುತ್ಯ, ನಮಗ್ ಒಂದೊಂದು ಮುಖ ರಗಡಾಗೆ ಹೋಗಿ 30 ಅದ ಹಂಗೈತಿ. ಮತ್ತೆ ಇದ್ದದ್ದೇ ಹೇಳ್ಬೇಕಲ್ಲ, ಇಲ್ಲದ್ದು ಹೇಳಕ್ ಬರೋದು. 33 ಮುಖವುಳ್ಳವಳು ಶಿವನಪ್ಪನೆಯನ್ನು ಪಡೆದು ಯುಗಗಳ ಆಚೆ ಆಶ್ರಯವಾಗಿರ್ತಕ್ಕಂಥ ಶಕ್ತಿ ಈ ಕಲಿಯುಗದಲ್ಲಿ ಪ್ರವೇಶವಾಗಿ ದುಷ್ಟರನ್ನೆಲ್ಲ ಚಂಡ ಮುಂಡಾಡಿ ಶಿಷ್ಟರನ್ನೆಲ್ಲ ಪರಿಪಾಲಿಸಿ 3 ಲೋಕದೊಳಗೆ ನಾನಾರು ಎಂಬುದನ್ನು ತಿಳಿಸಿಕೊಡುವಳನ್ನ ತಾವೆಲ್ಲರೂ ಇಷ್ಟಪಟ್ಟು ಇಚ್ಛೆಪಟ್ಟು ಅಂತಃಕರಣದಿಂದ ತಿಳಿದು ಆ 33 ಮುಖವುಳ್ಳವಳ ಪೂಜೆ ನೀವು ಮಾಡಿ ಧನ್ಯರಾಗಿರನ್ನ ತಿಳಿಸಿಕೈನವ್ರು ಒಂದು ಮಾತು. ಎಲ್ಲ ಏನ್ ಬರ್ತಾವೇನು ಮುಂದೆ. ಇನ್ನೊಂದು ಹೇಳ್ತಾನ, ಆಕಾಶ ಒದರಿತ್ತು, ಇದು ನಿಮಗ್ ಸೂಚ್ ತೋರಿಸ್ತೈತಿ. ಭೂಮಿ ನಡಗಿತ್ತು, ಗಾಳಿ ಚಂಡ ಮಾರುತದ ಹಾಗೆ ಬೀಸಿತ್ತು, ತೇಜ ಉದ್ಭವಿಸಿತ್ತು. ಜಲ ಕೆಲವೊಂದು ಕಡೆ ಗಟ್ಟಿಕೊಂಡು ಕೆಲವು ಕಡೆ ಬೈದಾಡಿ ಅಲ್ಲೋಲ ಕಲ್ಲೋಲ ಮಾಡಿ ತನ್ನ ಇದು ಬರ್ತೈತಿ. ಆದ್ರೆ ನೀವೆಲ್ಲರೂ ಬಹಳ ಸಹನಶೀಲತೆಯಿಂದ, ಬಹಳ ಸಮಾಧಾನ ಶಾಂತಿದಿಂದ ಯಾರ ನೀವು ಭಯ ಭಕ್ತಿ ಗೌರವದೊಂದಿಗೆ ಈ ಚಮಿಕೇರಿ ಮುತ್ಯಾಗ ನಡ್ಕೋತೀರಿ, ಅಂತಃಕರಣದಿಂದ ಅಷ್ಟು ನಿಮಗೂ ಅಷ್ಟ ಗೌರವ ಕೊಟ್ಟು ನಡ್ಕೋತ. ಸರಿ, ಮೊದಲು ನೀವು ನಡ್ಕೋಬೇಕು, ಮತ್ತೊಬ್ರು ನಿಮಗೂ ನಡ್ಕೋಬೇಕಾಗ. ಯಾಕಂದ್ರೆ ತಂದೆ ಬಾಗಿ ನಮಸ್ಕಾರ ಮಾಡಿದಾಗ ಗುರುವಿಗೆ ಅದ ಕೂಸಿ ಹೇಳಬೇಕಾಗಿಲ್ಲ, ತಾನ ಸಾಷ್ಟಂಗ ಹಾಕ್ತದೆ. ಅಲ್ಲಿ ನೋಡ್ತಿರ್ತಾನ. ನಾವು ಅವತ್ತನ್ನ ಚಂಡ್ ಹಿಡಿದು ನಾನಿ ಗೋನ್ ಮುರ್ದಿಪ ಮತ್ತ ನೀ ಬಾಗಿ ನಮಸ್ಕಾರ ಅತ್ತ ಮಾಡಂಗಿಲ್ರಿ ಬಾಳ್. ನೀ ಮೊದಲು ಮಾಡು ಮರ ಮಾಡದ ಅವ್ ಮಾಡಿದ ಅವ್ ಹಿಂಗ್ ಬಾಯಿಗೆ ಮಾಡ್ಬಿಡುದ, ಅದು ಹುಡುಕ ಸಾಷ್ಟಂಗ ಹಾಕ್ತದ. 2 ವರ್ಷದಿರ್ತದೆ. ಅಂದ್ರ ತಂದೆ ತಾಯಿ ಎಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿಚಾರ, ಹಸಿರು ಬಂದವ್ರಿಗೆ ಒಂದು ರೊಟ್ಟಿ, ಇದು ಎಲ್ಲರಿಗೂ ನೀವು ದಾನ ಧರ್ಮ ಪರೋಪಕಾರಿಗಳಾಗಿ ನೀವೆಲ್ಲರೂ ಬಹಳ ಚಂದದಿಂದ ಬಾಳಿ ಬೆಳಗಬೇಕು ಅನ್ನೋದು ನನಗಿಷ್ಟ. ಮತ್ತೊಂದು ಏನೂ ಬಯಸಂಗಿಲ್ಲ, ಯಾವುದೂ ಬಯಸಿಲ್ಲ ಏನ, ಮತ್ತ ನಾ ಯಾವುದೂ ಇಚ್ಛಾನು ಮಾಡಿಲ್ಲ.
ನಾ ದೊಡ್ಡ ಸ್ಥಾನ ಹೇಳಂಗಿಲ್ಲ. ನಾ ಎಲ್ಲಾರ ಆಸೆಗೆ ಬಿದ್ದಿದ್ನಂದ್ರ ನಿಮ್ಮ ಮಠ ಬಂಗಾರದ ಇಟ್ಟಂಗಿ ಮಾಡಿಸಿ ಕಟ್ಟಿಸ್ತಿದ್ವು. ಅದೇನು ಅಂತ ತಲೆಯಾಗಿರಂಗಿಲ್ಲ. ಭಕ್ತರ ಸುಖಿ ನನ್ನ ಸುಖಿ, ಭಕ್ತರ ಸಂತೋಷ ನನ್ನ ಸಂತೋಷ, ಭಕ್ತರ ವೈಭವ ನನ್ನ ವೈಭವ, ಭಕ್ತರ ಆರೋಗ್ಯ ನನ್ನ ಆರೋಗ್ಯ. ಈ ರೀತಿ ನಡೆದುಕೊಂಡು ಬಂದಂತ ಮನುಷ್ಯ ಏನೋ ಚಿಂತೇರಿಗೂ ನಮ್ಮ ಮೂಲ ಪುರುಷ ಸಾರವಾಡ ಬಬಲಾದೀಶ್ವರಿಗೂ ಒಂದು ಅನೋನ್ಯ ಸಂಬಂಧ ಐತಿ. ಅದಕ್ಕೆ ನನ್ನ ಕರೆಸೈತಿ, ನೀವೆಲ್ಲ ಸೇವಾ ಮಾಡಾಕತ್ತೀರಿ. ಇಷ್ಟೇನು, ಈಗ ನೀವು ಮಕ್ಕಳ ಹಿಡಿದಿರ್ತೀರಿ, ಅಪ್ಪನಕ್ಕಿಂತ ಮಗ ದೊಡ್ಡ ಅಧಿಕಾರಿ, ದೊಡ್ಡ ಆಫೀಸರ ಅಥವಾ ದೊಡ್ಡ ಶ್ರೀಮಂತ, ದೊಡ್ಡ ಉದ್ಯಮಿ ಆದಂದ್ರ ತಂದೆ ತಾಯಿಗ ಸಂತೋಷ ಆಕತಿ, ಸಂತೋಷ ಆಕತಿ. ನಮ್ಮ ಬಾಳೆನು ಹಿಂಗ. ನೀವೆಲ್ಲರೂ ಮಕ್ಕಳು ನನಗ. ನಿಮ್ಮ ಹಡದ ತಂದೆ ತಾಯಿ ಯಾರ್ಯಾರು ಬೇರೆ ಅದ, ನನಗ ನೀವೆಲ್ಲರೂ ಪಡೆದ ಮಕ್ಕಳು. ನೀವೆಷ್ಟು ನಿಮ್ ಹೆಸರು ಬರ್ತೈತಿ, ನೀವೆಷ್ಟು ಚಂದ ಇರ್ತೀರಿ, ಅಟ್ ನನಗ ಹಂಡೆ ಹಾಲು ಕುಡ್ದಟ್ಟು ಸಂತೋಷ, ನನಗೆ ಜಡ್ಡು ಹಗರ ಆಕತಿ. ಇಂಥ ಪುಣ್ಯಾತ್ಮನ ಸ್ಥಾನಕ್ಕ ತಾವೆಲ್ಲರೂ ಸದಾವಕಾಲ ಹಂಗ ಉಸಿರು ನಿಮ್ಮ ದೇಹಕ್ಕೆ ಮುಕ್ತಿ ಐತೋ ಹಂಗ ಸದಾಶಿವ ಶಿವಮೂರ್ತಿಯನ ಹೆಸರು ನಿಮಗ ನಿಮ್ಮ ಸಂಸಾರಕ್ಕೆ ಮುಕ್ತಿ. ಆ ಉಸಿರಿನ ಜೊತೆ ಆ ಹೆಸರು ಬೆರೆಸಿ ನೀವು ಸ್ಮರಣ ಮಾಡ್ರಿ. ನೀವೆಲ್ಲರೂ ಉದ್ಧಾರ ಆಗ್ತೀರಿ. ಎಲ್ಲರೂ ಬಂದೀರಿ, ಗಡಬಡ ಮಾಡಬೇಡ್ರಿ. ಬಹುಶಃ ಈ ಸಲ ಜನ ಕಮ್ಮಿ ಕೂಡೈತಿ. ಯಾಕೆ ಕೂಡೈತಪ್ಪ ಅಂತಂದ್ರೆ 2 ಕಾರ್ಡ್ ಅಂದಾವ. ಹಿಂದ 35-36 ವರ್ಷಕ್ಕೊಮ್ಮೆ ಬರ್ತದೆ. ಕೆಲವೊಬ್ಬರು ಮನಿ ಶಾಂತಿ, ಮದುವೆ, ತಮ್ಮ ಮನಿ ಕಾರ್ಯಕ್ರಮ, ಅದಕ್ಕ ಇದಕ್ಕ ಕೆಲವೊಬ್ರು ತೊಡಕ್ಯಾರ. ನಿನ್ನೆ ಏನ್ ಅದೇನ್ ಹೇಳಿಲ್ಲ, ಗತ್ನಿ, ಅದ್ರ ಸಿಡಲ, ಅದ್ರ ಗಾಳಿ, ಹಂಗ ಅರ್ಧ ಮಂದಿ ಹೋಗಿದ್ದೀರ. ಇರ್ಲಿ, ಇದ್ದಟ್ಟು ಅದಕ್ಕೇನೈತಿ, ಅದಕ್ಕೆ ಜನ ಬಹಳಷ್ಟರ ಇರ್ಲಿ, ಕಮ್ಮಿಯರಿ ಇರ್ಲಿ, ನೀವೆಷ್ಟು ಅಂತಃಕರಣಲ್ಲೇ ಸೇವಾ ಮಾಡ್ತೀರಿ ಅದು ದೊಡ್ಡ, ಅದು ಬಹಳ ದೊಡ್ಡ. ನೀವು ಹಸದು ಬಂದವ್ರಿಗೆ ಖಾರ ರೊಟ್ಟಿನೇ ಇರ್ಲಿ, ಸಂತೋಷದಿಂದ ಉಣಸ್ರಿ, ಅದು ಅಮೃತ ಸಮಾನ ಆಕತಿ. ಏನ ನೀವು ಅಸಂತೋಷದಿಂದ ಅಸಮಾಧಾನ ಪಟ್ಟು ಹಸದು ಬಂದವಳ ನೀಡ್ ಕಳಿಸ್ರಿ, ಹಿಂಗಂದ್ ಉಂಡ್ರಿ, ಅದು ಹುಗ್ಗಿ ತುಪ್ಪ ಇದ್ರು ಅದು ಮುಳ್ಮುಳ್ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಇಂಥ ಪುಣ್ಯ ಕ್ಷೇತ್ರ ಸಿಕ್ಕೈತಿ. ಬಬಲಾದೇವ್ರ ಹಿಂದಕನ ಹೇಳ್ಯಾರ, ಮಡ್ಡಿ ಬಂಗಾರ ಕಡ್ಯಕ್ ಒಂದು ತುಸು ಆಗೈತಿ, ಇನ್ನಟ್ಟು ಆಗಕ್ ಹತ್ತೈತಿ. ಆದ್ರ ಈ ಬಂಗಾರ ಕಡ್ಡಿಯನ್ನ ನೀವು ಉಳಿಸ್ಕೊಂಡ ಏನ ಹೆಂಗ ಮಲ್ಲಮ್ಮನ ಆಶೀರ್ವಾದದಿಂದ ರೆಡ್ಡ್ಯಾರೆಲ್ಲ ಶ್ರೀಮಂತರಾಗ್ಯಾರ ನೋಡ, ಹಂಗ ಈ ಸದಾಶಿವ ಚಮಕೇರಿ ಮುತ್ಯಾನ ಭಕ್ತರೆಲ್ಲ ಏನ ಆಕಿ ಕಡ್ಡಿ ಬಂಗಾರ ಅಂದಾಳ ಏನ ನಿಮ್ಮ ಮನ್ಯಾಗಿನ ಕಂಬಗಳೆಲ್ಲ ಬಂಗಾರ ಆಗತ್ತೆ. ಇಲ್ಲಿ ಎಲ್ಲರೂ ನಮ್ಮವರ, ಪ್ರಶ್ನೆ ಇಲ್ಲ. ಅದಕ್ಕೆ ಇದು ನಿಮ್ಮ ಮಠ ಜಾತ್ಯತೀತ ಮಠ, ಜಾತಿ ತಂದು ಹೋಗಿಸ್ಬೇಡ್ರಿ. ಇದು ಪಕ್ಷಾತೀತ ಮಠ, ಪಕ್ಷವನ್ನ ತಂದು ಹೋಗಿಸ್ಬೇಡ್ರಿ. ಇದು ವರ್ಣನಾತೀತ ಮಠ, ಅವ್ರ ಕಪ್ಪ ಬಿಳು ಅನ್ನೋ ತಂದು, ಇದು ಸಾಂಪ್ರದಾಯಿಕ ಮಠ, ಆ ಸಂಪ್ರದಾಯ, ಈ ಸಂಪ್ರದಾಯ, ಅದನ್ನ ತಂದು ಒಳಗೆ ಹೋಗಿಸ್ಬೇಡ್ರಿ. ಇಲ್ಲಿ ಒಟ್ಟ ಏನ್ ಬೇಕಪ್ಪ ಅಂತಂದ್ರ ನಿಮ್ಮ ಜಾತಿ ನಮಗ್ ಬೇಕಾಗಿಲ್ಲ, ನಿಮ್ಮ ನೀತಿ, ನಿಮ್ಮ ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಒಂದು ಕೊಟ್ರೆ ಸಾಕು. ಅದಕ್ಕೆ ಎಲ್ಲರೂ ಸರಿಯಾಗಿ ಏನು ನಾಷ್ಟ ಅದು ಮಾಡಿರಿ ಇಲ್ಲವ, ಹೊಟ್ಟೆ ಹಸದಾವು, ನಾಷ್ಟ ಮಾಡಿರಿ, ಸಮಾಧಾನ್ಲಿ ಎಲ್ಲರಿಗೂ ನೀಡ್ರಿ. ನನ್ನ ಭಕ್ತರಿಗೆ ನೀವು ಸಮಾಧಾನ್ಲಿ ಊಟ ಮಾಡ್ರಿ. ಯಾರ ಪರೋರು ದೂರ್ನವ್ರು ಬಂದಂಥವ್ರು ಸಾವಕಾಶ ಸಮಾಧಾನ, ಇದು ವಿಧಾನ, ಸಮಾಧಾನ, ಪ್ರವಿಧಾನ. ಅದಕ್ಕೆ
ಎಷ್ಟು ಶಾಂತಿ ಪ್ರಶಾಂತಿದಿಂದ ಇರ್ತೀರಿ ಅಷ್ಟ ಮಹಾಂತಿ ನಿಮಗೆ ಸಿಗ್ತೈತಿ. ಅದನ್ನೆಲ್ಲ ಪಡ್ಕೊಂಡ್ ತಾವೆಲ್ಲರೂ ಧನ್ಯರಾಗಬೇಕು. ಅಂತ ಶಕ್ತಿ, ಅಂತ ಭಕ್ತಿ, ಅಂತ ಯುಕ್ತಿ, ಅಂತ ಪರಿಶುದ್ಧವಾದ ಅಂತಃಕರಣವನ್ನ ಸದಾಶಿವ, ಶಿವಯೋಗಿ, ಸಿದ್ದರಾಮೇಶ್ವರ, ಚಂದ್ರಗಿರಿ ಮಾತೆ, ಸಂಕ್ರಮ ಮಾತೆ ತಮ್ಮ ಕೊಟ್ಟು ಕಾಪಾಡ್ಲಿಕ್ಕೆ ಹೇಳಿ ನಾವು जय मंगलम जय नमः पार्वती सदाशिव महाराज की जय, चंद्रगिरी माता की जय, सकल साधु संत महाराज की जय. ಇನ್ನುಳಿದವ್ರು ಜನ ಪಂಕ್ತಿಯಾಗ ಬರಬೇಡ್ರಿ, ಹೊರಗೆ ಹಾದು ಬರ್ರಿ. ಎಲ್ಲರೂ ಆ ಕಡೆ ಹೊರಗೆ ಹಾದು ಬರ್ರಿ. ನೀಡವ್ರು ನಾವಷ್ಟು ಬಾದ ಬಳಕ ಈ ಪಂಕ್ ಮುಗಿದ ಬಳಕ ನೀವು ಅಡ್ಡಾಡಿ